ವೆಲ್ಕಮ್ ಟು ರೈನ್ಬೋ ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ಅಯೋಧ್ಯ ರಾಮ. ಒಂದಾನೊಂದು ಕಾಲದಲ್ಲಿ ಪುರಾತನ ನಗರವಾದ ಅಯೋಧ್ಯೆಯಲ್ಲಿ ದಶರಥನೆಂಬ ಒಬ್ಬ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಿದ್ದನು. ಅವನು ಬಹಳ ಪ್ರೀತಿ ಮತ್ತು ಕಾಳಜಿಯಿಂದ ರಾಜ್ಯವನ್ನು ಆಳಿದನು ಮತ್ತು ಅಯೋಧ್ಯೆಯ ಜನರು ಅವನನ್ನು ಬಹಳವಾಗಿ ಮೆಚ್ಚಿದರು. ರಾಜ ದಶರಥನಿಗೆ 4 ಗಂಡು ಮಕ್ಕಳಿದ್ದರು. ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ. ಹಿರಿಯ ಮಗನಾದ ರಾಮ್ ತನ್ನ ಸದಾಚಾರ, ದಯೆ ಮತ್ತು ಕರ್ತವ್ಯದಲ್ಲಿ ಅಚಲವಾದ ಭಕ್ತಿಗೆ ಹೆಸರುವಾಸಿಯಾಗಿದ್ದನು. ಮಿಥಿಲೆಯ ಅತೀಂದ್ರಿಯ ಭೂಮಿಯಿಂದ ಬಂದ ಸೀತೆ ಎಂಬ ರಾಜಕುಮಾರಿಯು ಅಷ್ಟೇ ಸದ್ಗುಣಿಯೂ ಸುಂದರಿಯೂ ಆಗಿದ್ದಳು. ಒಂದು ದಿನ ವಿಶ್ವಾಮಿತ್ರ ಎಂಬ ಋಷಿ ರಾಜ ದಶರಥನ ಸಹಾಯವನ್ನು ಕೋರಿ ಅಯೋಧ್ಯೆಗೆ ಭೇಟಿ ನೀಡಿದರು. ತನ್ನ ಯಜ್ಞ ಸಮಾರಂಭವನ್ನು ಅಡ್ಡಿಪಡಿಸುವ ರಾಕ್ಷಸರಿಂದ ರಕ್ಷಿಸಲು ರಾಮ ಮತ್ತು ಲಕ್ಷ್ಮಣರನ್ನು ತನ್ನೊಂದಿಗೆ ಕಳುಹಿಸಲು ರಾಜನನ್ನು ವಿನಂತಿಸಿದನು. ರಾಜ ದಶರಥನು ತನ್ನ ಪುತ್ರರಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದ್ದನು. ಅವರನ್ನು ವಿಶ್ವಾಮಿತ್ರ ಋಷಿಯೊಂದಿಗೆ ಕಳುಹಿಸಲು ಒಪ್ಪಿದನು. ರಾಮ ಮತ್ತು ಲಕ್ಷ್ಮಣರು ಋಷಿಯ ಜೊತೆಗಿದ್ದರು ಮತ್ತು ಅವರ ಪ್ರಯಾಣದ ಸಮಯದಲ್ಲಿ ಅವರು ವಿವಿಧ ಸವಾಲುಗಳನ್ನು ಎದುರಿಸಿದರು. ರಾಮನು ತನ್ನ ಅಸಾಧಾರಣ ಕೌಶಲ್ಯ ಮತ್ತು ಬುದ್ಧಿವಂತಿಕೆಯಿಂದ ಪ್ರತಿ ಅಡೆತಡೆಗಳನ್ನು ನಿವಾರಿಸಿದನು ಮತ್ತು ಯಜ್ಞವನ್ನು ರಕ್ಷಿಸಿದನು. ಮಿಥಿಲಾದಲ್ಲಿ ರಾಮ ಮತ್ತು ಲಕ್ಷ್ಮಣ ರಾಜಕುಮಾರಿ ಸೀತೆಯನ್ನು ಭೇಟಿಯಾದರು. ರಾಮ್ಗೆ ಇದು ಮೊದಲ ನೋಟದಲ್ಲೇ ಪ್ರೀತಿಯಾಗಿತ್ತು ಮತ್ತು ಶೀಘ್ರದಲ್ಲೇ ಅವರು ಅದ್ದೂರಿ ಸಮಾರಂಭದಲ್ಲಿ ವಿವಾಹವಾದರು. ಇಡೀ ರಾಜ್ಯವು ರಾಮ ಮತ್ತು ಸೀತೆಯ ಸಂಗಮವನ್ನು ಆಚರಿಸಿತು ಮತ್ತು ದಂಪತಿಗಳು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದರು. ಆದಾಗ್ಯೂ ಅಯೋಧ್ಯೆಯ ಸಂತೋಷದ ವಾತಾವರಣವು ಶೀಘ್ರದಲ್ಲೇ ದುಃಖಕ್ಕೆ ತಿರುಗಿತು. ಬಹಳ ಹಿಂದೆಯೇ ಮಾಡಿದ ವಾಗ್ದಾನಕ್ಕೆ ಬದ್ಧನಾದ ರಾಜ ದಶರಥ ರಾಮನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಬೇಕಾಯಿತು. ರಾಮ್ ತನ್ನ ಕರ್ತವ್ಯಕ್ಕೆ ಸಮರ್ಪಿತನಾಗಿ ಹಿಂಜರಿಕೆಯಿಲ್ಲದೆ ನಿರ್ಧಾರವನ್ನು ಒಪ್ಪಿಕೊಂಡನು. ಸೀತೆ ಮತ್ತು ಲಕ್ಷ್ಮಣ ಕೂಡ ಅವನ ವನವಾಸದಲ್ಲಿ ಅವನೊಂದಿಗೆ ಹೋಗಲು ನಿರ್ಧರಿಸಿದರು. ಕಾಡಿನಲ್ಲಿದ್ದಾಗ ರಾಮ, ಸೀತೆ ಮತ್ತು ಲಕ್ಷ್ಮಣರು ಕುಖ್ಯಾತ ರಾಕ್ಷಸಿಯಾದ ಶೂರ್ಪನಖ ಮತ್ತು ರಾಕ್ಷಸ ರಾಜ ರಾವಣನಿಂದ ಸೀತೆಯನ್ನು ಅಪಹರಿಸುವುದು ಸೇರಿದಂತೆ ವಿವಿಧ ಸವಾಲುಗಳನ್ನು ಎದುರಿಸಿದರು. ರಾಮನು ತನ್ನ ನಿಷ್ಠಾವಂತ ಭಕ್ತ ಹನುಮಾನ್ ಮತ್ತು ವಾನರ ಸೈನ್ಯದ ಸಹಾಯದಿಂದ ಸೀತೆಯನ್ನು ರಾವಣನ ಸೆರೆಯಿಂದ ರಕ್ಷಿಸಲು ಅಪಾಯಕಾರಿ ಪ್ರಯಾಣವನ್ನು ಪ್ರಾರಂಭಿಸಿದನು. ಭೀಕರ ಯುದ್ಧದ ನಂತರ ರಾಮನು ರಾವಣನನ್ನು ಸೋಲಿಸಿದನು ಮತ್ತು ಸೀತೆಯನ್ನು ರಕ್ಷಿಸಿದನು. ಅಯೋಧ್ಯೆಯ ಜನರು ರಾಮನ ವಿಜಯದಿಂದ ಸಂತೋಷಪಟ್ಟರು. ವಿಜಯಶಾಲಿ ಮೂವರನ್ನು ರಾಜ್ಯಕ್ಕೆ ಮರಳಿ ಸ್ವಾಗತಿಸಿದರು. ರಾಮನ ವನವಾಸ ಕೊನೆಗೊಂಡಿತು ಮತ್ತು ಅವನು ಅಯೋಧ್ಯೆಯ ಸರಿಯಾದ ರಾಜನಾಗಿ ಪಟ್ಟಾಭಿಷೇಕಗೊಂಡನು. ಸಾಮ್ರಾಜ್ಯವು ರಾಮ, ಸೀತೆ ಮತ್ತು ಲಕ್ಷ್ಮಣನ ಪುನರಾಗಮನವನ್ನು ದೀಪಾವಳಿ ಎಂಬ ಭವ್ಯವಾದ ಹಬ್ಬದೊಂದಿಗೆ ಆಚರಿಸಿತು. ಇದು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತದೆ. ಆ ದಿನದಿಂದ ಭಗವಾನ್ ರಾಮ, ಸೀತೆ ಮತ್ತು ಅವರ ಸಾಹಸಗಳ ಕಥೆಯು ಸದ್ಗುಣ, ಕರ್ತವ್ಯ ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯದ ಕಾಲಾತೀತ ಕಥೆಯಾಯಿತು. ಹಾಗಾಗಿ ಅಯೋಧ್ಯ ನಗರವು ಎಂದೆಂದಿಗೂ ಸಂತೋಷದಿಂದ ವಾಸಿಸುತ್ತಿತ್ತು.